ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹರಿದು ಬರುವ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಕೇವಲ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಆದರೆ ಜಾತ್ರೆಗೆ ಬೇಕಾದ ಪೂರ್ವ ತಯಾರಿಗಳ ಬಗ್ಗೆ ಸ್ಥಳೀಯ ಆಡಳಿತ ತಲೆಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಜಾತ್ರೆಯ ಸಮಯದಲ್ಲಿ ಮುಖ್ಯ ಬಸ್ ನಿಲ್ದಾಣವಾಗಲಿರುವ ಶಿರಸಿಯ ಗಣೇಶನಗರ ಬಸ್ ಸ್ಟ್ಯಾಂಡ್ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಆವರ ಕಿತ್ತೆದ್ದು ಹೋಗಿದೆ. ರಸ್ತೆಗಳು ಬೃಹತ್ ಗಾತ್ರದ ಗುಂಡಿಗಳಿಂದ ತುಂಬಿ ಹೋಗಿದ್ದು ಸುಣ್ಣ ಬಣ್ಣ ಕಾಣದೆ ಕಟ್ಟಡವು ಜೀರ್ಣಾವಸ್ಥೆ ತಲುಪಿದೆ. ಇದೀಗ ಈ ಬಸ್ ನಿಲ್ದಾಣ ಜಾತ್ರೆಯೊಳಗಾದರೂ ದುರಸ್ತಿ ಭಾಗ್ಯ ಕಾಣಲಿದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಮಣಗಂಟ ಗುಂಡಿಗಳೇ ತುಂಬಿರೋ ರಸ್ತೆಗಳು, ಮೋಸ್ಟ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದಾಗ ಹೊಡೆದ ಸುಣ್ಣ ಬಣ್ಣ, ನಂತರ ಆ ಪಾಪದ ಗೋಡೆಗಳಿಗೆ ಗುಟ್ಕಾ ಪಿಚ್ಕಾರಿ ಧೂಳೆ ಬಣ್ಣ ಬಿಟ್ರೆ ಬೇರೆ ಯಾವ ಪೇಂಟ್ ಕೂಡ ಕಂಡಿಲ್ಲ ಅನ್ಸತ್ತೆ. ಸದ್ಯ ಬೀಡಾಡಿ ದನ ಬೀದಿ ನಾಯಿಗಳಿಗೆ ಬೇರೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ಅನಾಥ ಬಸ್ ನಿಲ್ದಾಣವನ್ನೇ ತಮ್ಮ ಮನೆ ಮಾಡ್ಕೊಂಡ್ಬಿಟ್ಟಿವೆ. ಇನ್ನು ಕುಡುಕರಿಗಂತೂ ಇದು ಹಾಟ್ ಫೇವರೇಟ್ ಅಡ್ಡ. ಬೇರೆ ಎಲ್ಲೂ ಹೋಗೋದೇ ಬೇಡ, ಯಾಕಂದ್ರೆ ರಾತ್ರಿ ಅಂತೂ ಇಲ್ಲಿ ಯಾವ ಬಸ್ಸು ಕೂಡ ಬರೋದಿಲ್ಲ. ಹೋಗ್ಲಿ, ಅರ್ಜೆಂಟ್ ಆಗಿ ನೇಚರ್ ಕಾಲ್ ಬಂತು ಅಂತ ಟಾಯ್ಲೆಟ್ ಕಡೆ ಹೋದ್ರೆ ಅದಾದ್ರೂ ನೆಟ್ಗಿದ್ಯಾ? ಹೊರಗಡೆನೆ ಈ ಪರಿಸ್ಥಿತಿ ಆದ್ರೆ ಇನ್ನು ಟಾಯ್ಲೆಟ್ ಒಳಗಡೆ ಹೆಂಗಿರಬಹುದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಟ್ಟಾರೆ ಹೇಳೋರಿಲ್ಲ ಕೇಳೋರಿಲ್ಲ. ಇದು ಶಿರಸಿ ಗಣೇಶ್ ನಗರ ಬಸ್ ಸ್ಟ್ಯಾಂಡಿನ ಒಂದು ಝಲಕ್. ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸಲೇಬೇಕು. ಲಕ್ಷಾಂತರ ಮಂದಿ ಭಕ್ತರು ಬರೋ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಆಗಿರುವ ಶಿರಸಿ ಮಾರಿ ಜಾತ್ರೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇವೆ. ಆಗ ನಗರದ ಹೃದಯ ಭಾಗದಲ್ಲಿರುವ ಕೇಂದ್ರೀಯ ಬಸ್ ನಿಲ್ದಾಣವನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿ ಗಣೇಶ ನಗರದಲ್ಲಿರುವ ಬಸ್ ನಿಲ್ದಾಣವನ್ನೇ ಮುಖ್ಯ ಬಸ್ ನಿಲ್ದಾಣವನ್ನಾಗಿ ಮಾಡಲಾಗುತ್ತೆ. ರಾಜ್ಯ ಹೊರ ರಾಜ್ಯಗಳಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಾರೆ. ಮೊದಲೇ ಸಹಸ್ರ ಹೊಂಡ ಅಂತ ಭಯಂಕರ ಟ್ರೋಲ್ ಆಗಿ ರಾಜ್ಯದೆಲ್ಲೆಡೆ ಶಿರಸಿ ಸುದ್ದಿಯಾಗಿತ್ತು. ಈಗ ಈ ಪಾಳು ಬಿದ್ದ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಮಾನ ಹರಾಜಾಗೋದಂತೂ ಗ್ಯಾರಂಟಿ. ಶಿರಸಿಗೆ ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಬೇಕು ಎನ್ನುವ ಕಾರಣದಿಂದ ಗಣೇಶ್ ನಗರದ ಸಮೀಪ ವಿಶಾಲ ಜಾಗದಲ್ಲಿ ಕೋಟಿಗಟ್ಟಲೆ ವೆಚ್ಚ ಮಾಡಿ ಬಸ್ ನಿಲ್ದಾಣ ನಿರ್ಮಾಣಗೊಂಡಿತ್ತು. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ಈ ಬಸ್ ನಿಲ್ದಾಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಇತ್ತೀಚೆಗೆ ಹೊಸ ಬಸ್ ನಿಲ್ದಾಣ ಆದ ಮೇಲಂತೂ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಇದಕ್ಕೆ ಜನಪ್ರತಿನಿಧಿಗಳ, ಅಧಿಕಾರಿಗಳ, ಸಾರಿಗೆ ಇಲಾಖೆಯ ಇಚ್ಛಾಶಕ್ತಿಯ ಕೊರತೆಯ ಕಾರಣ ಹೊರತು ಬೇರೇನಿಲ್ಲ. ವಿಶಾಲ ಜಾಗವಿದೆ, ನೂರಾರು ಬಸ್ಗಳು ನಿಲ್ಲುವ ಸಾಮರ್ಥ್ಯವೂ ಇದೆ. ಆದ್ರೆ ಇಲಾಖೆಗೆ ಇದು ಬೇಡದ ಕೂಸು. ಇಲ್ಲಿನ ಸಮಸ್ಯೆ ಒಂದ ಎರಡ ಹೇಳ್ತಾ ಹೋದ್ರೆ ತಾಸುಗಟ್ಲೆ ಹೇಳಬಹುದು. ಮೊದಲನೇದಾಗಿ ರಸ್ತೆ. ಈ ರಸ್ತೆಯನ್ನು ಒಮ್ಮೆ ನೀಟಾಗಿ ನೋಡ್ಕೊಂಡ್ಬಿಡಿ. ಇಲ್ಲಿ ಡಾಂಬರ್ ಹಾಕಿ ದಶಕಗಳೇ ಕಳೆದು ಬಿಟ್ಟಿದೆಯೇನೋ ಅನ್ಸತ್ತೆ. ಅದೇ ಮಣಗಾತ್ರದ ಹೊಂಡ ಗುಂಡಿಗಳಲ್ಲಿ ಎದ್ದು ಬಿದ್ದು ಬಸ್ಸು ತೆರಳಬೇಕು. ಬಸ್ಸು ಬರುವ ಮತ್ತು ತೆರಳುವ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ಗಳಲ್ಲಿ ಬೃಹತ್ ಗಾತ್ರದ ಹೊಂಡಗಳು. ಈ ಗುಂಡಿಗಳು ಯಾರಿಗೂ ಕಾಣಿಸ್ತಾ ಇಲ್ವಾ? ಅಥವಾ ಕಣ್ಣೇ ಇಲ್ವಾ? ಅಥವಾ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದೆಯಾ ಈ ವ್ಯವಸ್ಥೆ? ಆ ದೇವರಿಗೆ ಗೊತ್ತು. ಇನ್ನು ಈ ಕಟ್ಟಡದ ವಿಷಯಕ್ಕೆ ಬರೋಣ. ದೊಡ್ಡ ಕಟ್ಟಡ ಏನೋ ಇದೆ, ಆದ್ರೆ ಸುಣ್ಣ ಬಣ್ಣ ಕಾಣದೆ ಎಷ್ಟೋ ವರ್ಷಗಳೇ ಕಳೆದಿವೆ. ಇಷ್ಟೆಲ್ಲ ದೊಡ್ಡ ಕಟ್ಟಡವಿದ್ದು ಅದನ್ನ ನೆಟ್ಟಗೆ ಇಟ್ಟುಕೊಳ್ಳಲು ಬಾರದ ಇಲಾಖೆಗೆ ಏನ್ ಹೇಳೋಣ? ಸರಿಯಾಗಿ ಒಂದು ಸೂಚನಾ ಫಲಕವನ್ನ ಇಲ್ಲಿ ಹಾಕಿಲ್ಲ. ಅದೆಲ್ಲ ಹೋಗ್ಲಿ, ಬಸ್ ನಿಲ್ದಾಣ ಅನ್ನುವ ಬೋರ್ಡೇ ಇಲ್ಲಿ ನೆಟ್ಗಿಲ್ಲ. ಇನ್ನು ಟಾಯ್ಲೆಟ್ ಒಳಗಡೆ ಹೋಗಿಬಿಟ್ರಂತೂ ಮುಗ್ದೇ ಹೋಯ್ತು. ಗಬ್ಬು ನಾರುವ, ಸ್ವಚ್ಛತೆಯೇ ಇಲ್ಲದ ಶೌಚಾಲಯಕ್ಕೆ ಯಾವ್ದಾದ್ರು ಅವಾರ್ಡ್ ಇದ್ರೆ ಇದಕ್ಕೆ ಕೊಡಬೇಕು. ಇನ್ನು ಬಸ್ ನಿಲ್ದಾಣದ ಆವಾರವಂತೂ ಗಿಡಗಂಟಿಗಳಿಂದ ತುಂಬಿ ಹೋಗಿದೆ. ಮನುಷ್ಯರಿಗಿಂತ ಬೀಡಾಡಿ ದನಗಳು ಹಾಗೂ ಬೀದಿ ನಾಯಿಗಳ ಆವಾಸ ಸ್ಥಾನವಾಗಿ ಬಿಟ್ಟಿದೆ. ಕಸ ತೆಗೆಯೋದಂತೂ ದೂರದ ಮಾತು. ಕಸ ಕಡ್ಡಿಗಳು, ಪ್ಲಾಸ್ಟಿಕ್ ಬಾಟ್ಲಿಗಳು, ಗಬ್ಬು ನಾರುವ ತ್ಯಾಜ್ಯ ತುಂಬಿ ತುಳುಕ್ತಾ ಇದೆ. ಕಸದ ಡಬ್ಬ ಇದ್ರೂ ಕೂಡ ಅದು ನಾಮಕಾವಸ್ಥೆಗೆ ಮಾತ್ರ ಎನ್ನುವಂತಾಗಿದೆ. ಸ್ವಚ್ಛ ಭಾರತ ಅಭಿಯಾನ ಆಗ್ಬೇಕಾಗಿದ್ದು ಮೊದಲು ಇಲ್ಲಿಯೇ.
ಇನ್ನು ರಾತ್ರಿ ಹೊತ್ತಂತೂ ಈ ಬಸ್ ನಿಲ್ದಾಣದ ಪರಿಸರ ಪಡ್ಡೆ ಹೈಕಳ ತಾಣವಾಗಿ ಬದಲಾಗತ್ತೆ. ಇಲ್ಲಿರುವ ಎಣ್ಣೆ ಬಾಟ್ಲುಗಳನ್ನ ನೋಡಿದ್ರೆ ಅದು ಗೊತ್ತಾಗತ್ತೆ. ರಾತ್ರಿ ಯಾವ ಬಸ್ಸು ಕೂಡ ಇಲ್ಲಿಗೆ ಬರೋದಿಲ್ಲ. ಹೀಗಾಗಿ ಮೋಜು ಮಸ್ತಿಗೆ ಹೇಳಿ ಮಾಡಿಸಿದ ಜಾಗ. ಇನ್ನು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ರೆ ಇಲ್ಲಿಂದ ಮೇನ್ ಬಸ್ ನಿಲ್ದಾಣಕ್ಕೆ ತೆರಳೋದಕ್ಕೆ ಸಿಟಿ ಬಸ್ಸಿನ ವ್ಯವಸ್ಥೆಯನ್ನಾದ್ರೂ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಸಾಮಾನ್ಯ ಜ್ಞಾನ ಅನ್ನೋದನ್ನ ಬ್ಯಾಟ್ರಿ ಹಾಕಿ ಹುಡುಕ್ಬೇಕು. ಇನ್ನು ವಿಚಾರಣಾ ಕೊಠಡಿಯಲ್ಲಿ ಏನನ್ನಾದ್ರೂ ವಿಚಾರಿಸಿದ್ರೆ ಸರಿಯಾಗಿ ಪ್ರತಿಕ್ರಿಯಿಸೋದಿಲ್ಲ ಅನ್ನುವ ಆರೋಪವೂ ಇದೆ. ಪ್ರಯಾಣಿಕರ ಜೊತೆ ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸೋದಿಲ್ಲ ಅಂತಲೂ ಪ್ರಯಾಣಿಕರು ದೂರುತ್ತಾರೆ. ರಾಜ್ಯದ ಆಲ್ಮೋಸ್ಟ್ ಎಲ್ಲ ಕಡೆ ಹೊಸ ಬಸ್ ನಿಲ್ದಾಣಗಳು ತಲೆ ಎತ್ತಿವೆ. ಕಾರ್ಪೊರೇಟ್ ಕಟ್ಟಡಗಳಂತೆ ಕಾಣುವ ಬಸ್ ನಿಲ್ದಾಣಗಳು ಜನಪ್ರತಿನಿಧಿಗಳ ಆಸಕ್ತಿಯಿಂದ ನಿರ್ಮಾಣವಾಗಿದೆ. ಅದರಂತೆ ಶಿರಸಿಯ ಕೇಂದ್ರ ಬಸ್ ನಿಲ್ದಾಣವು ಹೊಸದಾಗಿ ಕಟ್ಟಿ ಕಾರ್ಯಾರಂಭ ಮಾಡಿದೆ. ಆದ್ರೆ ಗಣೇಶ್ ನಗರದ ಈ ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತ್ರ ಯಾರೂ ಲಕ್ಷ್ಯ ವಹಿಸ್ತಾ ಇಲ್ಲದಿರೋದು ನಿಜಕ್ಕೂ ದುರಂತವೇ ಸರಿ. ಒಟ್ಟಾರೆ ಹಳ್ಳ ಹಿಡಿದ ವ್ಯವಸ್ಥೆ, ಜಡ್ಡುಗಟ್ಟಿದ ಆಡಳಿತ ವ್ಯವಸ್ಥೆಯಿಂದಾಗಿ ಈ ಬಸ್ ನಿಲ್ದಾಣ ಹಾಳು ಕೊಂಪೆಯಾಗಿ ಬದಲಾಗಿದೆ. ವಿಶೇಷ ಅನುದಾನದ ಬಗ್ಗೆ ಮಾತನಾಡುವ ಶಾಸಕ ಭೀಮಣ್ಣ ನಾಯ್ಕ್ ಈ ಬಗ್ಗೆ ಗಮನ ಹರಿಸಬೇಕು. ಇರುವ ಈ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ನೀಡಬೇಕು. ಜೀರ್ಣಾವಸ್ಥೆ ತಲುಪಿದ ಈ ಕಟ್ಟಡವನ್ನ ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂಬುದು ಎಲ್ಲರ ಒತ್ತಾಯವಾಗಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.